ನಮ್ಮ ಪರ್ಮನೆಂಟ್ ಶೆಫ್. ಲೆಟ್ಸ್ ಗೋ. ಹೆಲೋ, ನಮಸ್ಕಾರ, ಹೇಗಿದ್ದೀರಾ? ಇವತ್ತು ನಾನು 8 ಗಂಟೆಗೆ ಎದ್ದಿದ್ದೀನಿ. 8 ಗಂಟೆಗೆ ಎದ್ದು ಕೆಳಗೆ ಬಂದಿದ್ದೀನಿ. ಬನ್ನಿ ಮಮ್ಮಿ ಏನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಅಮ್ಮ, ಇವತ್ತು ಬ್ರೇಕ್ಫಾಸ್ಟಲ್ಲಿ ಏನು ಮಾಡ್ತಿದ್ದೀವಮ್ಮ? ಇವತ್ತು ಸ್ವಲ್ಪ ಪೋಹ ಮಾಡ್ತಾ ಇದ್ದೀನಿ, ಸ್ವಲ್ಪ ಇಡ್ಲಿ ತಿಂತಾ ಇದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್. ಇಲ್ಲಿ ನೋಡಿ, ಇಲ್ಲಿ ಇಡ್ಲಿ ಸ್ಟೀಮ್ ಆಗ್ತಾ ಇದ್ದಾವೆ. ಅಲ್ಲಿಂದ ಹಾಲು ಕಾಯಿಸೋಕ್ಕಿಟ್ಟಿದ್ದಾರೆ. ಮತ್ತು ಇವತ್ತು ಪೋಹ ಮಾಡ್ತಿದ್ದಾರೆ. ಅವಲಕ್ಕಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವಲಕ್ಕಿ ಯಾವಾಗ ರೆಡಿ ಆಗುತ್ತೆ ಅವಾಗ ತೋರಿಸ್ತೀನಿ. ಡ್ಯಾಡಿ ಸುಶಾಂತ್ ಸಿಂಗ್ ರಾಜ್ಪೂತಿಂದೆಲ್ಲ ಸಾಂಗ್ಸ್ ಕೇಳ್ತಿದ್ದಾರೆ. ಯಾಕಂದರೆ ಇವತ್ತು ಅವರು ಸ್ಟಾರ್ ಆಗಿ 6 ಇಯರ್ಸ್ ಆಯಿತು. ಹಾಗಾಗಿ ಅವ್ರದ್ದೇ ಟ್ರಿಬ್ಯೂಟ್ ಎಲ್ಲ ಸಾಂಗ್ಸ್ ಕೇಳ್ತಿದ್ದೀವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದು. ಪೇಪರ್ ಅಂತ ಯಾವಾಗಲೂ ಏನಂದರೆ ಸ್ವಚ್ಛ ಇರಲಿ, ಮತ್ತು ಎಲ್ಲರೂ ಪೇಪರ್ಸನ್ನು ಅಲ್ಲಿ ಇಲ್ಲಿ ಎಸಿಬಾರ್ದು, ವೇಸ್ಟ್ ಆಗಬಾರ್ದು ಅಂತ ಇವ್ರು ಬರ್ತಾನೆ ಇರ್ತಾರೆ. ಸೊ ಇವ್ರ ಸರ್ವಿಸಿಗೋಸ್ಕರ ಥ್ಯಾಂಕ್ ಯು. ಮತ್ತು ಇದೆ ಇವರು ಮತ್ತು ಇದೆಲ್ಲ ತರಕಾರಿ ಮಾರೋರು ಅವರೆಲ್ಲರೂ ಹೋಗೋದು ಬರೋದು ಸೊ ಅವರೆಲ್ಲರೂ ಹೋಗೋದು ಬರೋದು ಮಾಡ್ತಿರ್ತಾರೆ. ಹಾಗಾಗಿ ನಿಮಗೆ ಡೆಫಿನೆಟ್ಲಿ ನಂದು ಎಲ್ಲ ವೀಡಿಯೋಲಿ ಡಿಸ್ಟರ್ಬೆನ್ಸ್ ಕೇಳಿಸುತ್ತೆ ಈ ಥರ. ಹಂಗಾಗಿ ನಿಮಗೆ ಡಿಸ್ಟರ್ಬೆನ್ಸ್ ಕೇಳಿಸುತ್ತೆ. ಮತ್ತು ಆಲ್ರೆಡಿ ಅಕ್ಕ ಕೇಳಿದ್ಲು ಮೈಕ್ ತರಿಸ್ತೀನಿ ನಾನು ನಾಳೆ ಅಂತ. ನಾನು ಹೇಳಿದೆ ಮೈಕ್ ಇವಾಗಲೇ ತರಿಸ್ಬೇಡ, ಯಾವಾಗ ನನ್ನ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅವಾಗೆ ನನಗೆ ನೀನು ಮೈಕ್ ಗಿಫ್ಟ್ ಮಾಡು ಅಂತ ನಾನು ಹೇಳಿದ್ದೀನಿ. ಹಾಗಾಗಿ ಯಾವಾಗ ನನ್ನ 1000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅವಾಗ ನಾನು ನನ್ನ ಫಸ್ಟ್ ಮೈಕ್ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡ್ತೀನಿ. ಹಾಗಾಗಿ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ, ಬೇಗ ನನ್ನ ಹತ್ರ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ. 2 ಡಸ್ಟ್ಬಿನ್ಸ್ ಮೇಂಟೈನ್ ಮಾಡಬೇಕು. ಒಂದು ವೆಟ್ ವೇಸ್ಟಿಗೋಸ್ಕರ, ಒಂದು ಡ್ರೈ ವೇಸ್ಟಿಗೋಸ್ಕರ. ಆವಾಗ ಮುನ್ಸಿಪಲ್ ಅವ್ರು ಬಂದಾಗ ಯಾವಾಗ ನೀವು ಗಾರ್ಬೇಜ್ ಎಸಿತೀರ, ಎಲ್ಲ ಕಸ ಎಸಿತೀರಲ್ಲ, ಆವಾಗ ಅವರಿಗೇನು ಸಮಸ್ಯೆ ಆಗಲ್ಲ. ಅವಲಕ್ಕಿ ರೆಡಿ ಆಯಿತು. ಫುಲ್ಲು ಟೇಸ್ಟಿ ಆಗಿದೆ. ಆಲ್ರೆಡಿ 1 ಸ್ಪೂನ್ ಮಮ್ಮಿಯಿಂದ ಇದೇ ಸ್ಪೂನಲ್ಲೇ 1 ಸ್ಪೂನ್ ನನ್ನ ಕೈಯಲ್ಲಿ ಹಾಕ್ಸ್ಕೊಂಡು ತಿಂದು ನೋಡಿದೆ. ತುಂಬ ಟೇಸ್ಟಿಯಾಗಿದೆ. ಸೊ ಇವಾಗ ನಾನು ತಿಂಡಿ ತಿಂದು ವಾಪಸ್ ಬರ್ತೀನಿ. ಗೈಸ್, ತಿಂಡಿ ಆಯಿತು. ಇವಾಗ ಅಮ್ಮ ಮನೆಯಿಂದೆಲ್ಲ ಡಸ್ಟಿಂಗ್ ಮಾಡೋಕ್ಕೆ ಕಳಿಸಿದ್ದಾರೆ. ನಾನು ಡಸ್ಟಿಂಗ್ ಮಾಡಿದ್ರೆ ಅಕ್ಕ ಕಸ ತೆಗಿತಾಳೆ, ಆಮೇಲೆ ಇಬ್ಬರು ಸೇರಿ ನೆಲ ಒರೆಸ್ತೀವಿ. ಹಂಗಾಗಿ ಅದು ಮಾಡ್ತಂದರೆ ಇವತ್ತು ಕ್ಲೀನಿಂಗ್ ಮುಗಿಯುತ್ತೆ ಇವತ್ತಿಂದು. ಅದಾದಮೇಲೆ ನಾನು ಓದ್ಕೊತ ಕೂತ್ಕೊಬೇಕು ಇನ್ನು 7 ದಿನ. ಅದಾದಮೇಲೆ ನಂದು ಕೊನೆ ಎಕ್ಸಾಮ್ ಇದೆ. ಅದಾದಮೇಲೆ ಫೈನಲಿ 1 ಸೆಮಿಸ್ಟರ್ ಮತ್ತೆ ಮುಗಿಸ್ತೀನಿ. ಹಾಗಾಗಿ ಮಾಡಬೇಕು. ಎಸ್ಪೆಷಲಿ ನಂದು ಅಡ್ವೈಸ್ ಏನಂದರೆ, ಎಲ್ಲ ಮಕ್ಕಳಿಗೂ ಮನೆಯಿಂದ ಏನು ಕೆಲಸ ಇರುತ್ತೆ ಅದು ನಿಮ್ಮ ಅಮ್ಮನೇ ಮಾಡಬೇಕು ಅಂತ ಏನಿಲ್ಲ. ಎಲ್ಲರೂ ಸೇರಿ ದಯವಿಟ್ಟು ಅಮ್ಮನ ಹೆಲ್ಪ್ ಮಾಡಿ, ಅಮ್ಮಗೆ ಎಲ್ಲ ಕೆಲಸದಲ್ಲಿ. ಯಾಕಂದರೆ ಈ ಮನೆ ನೀವೇನು ಮನೆಯಲ್ಲಿ ಇರ್ತೀರ ಅದು ಬರೀ ಅಮ್ಮ ಮನೆ ಅಲ್ಲ, ನಿಮ್ಮ ಮನೆ ಕೂಡ. ಹಾಗಾಗಿ ನೀವು ಮನೇಲಿ ಇರ್ತೀರ ಅಂದರೆ ನಿಮ್ಮನ್ನು ನೀವು ಆ ಪಾರ್ಟ್ ಆಫ್ ದ ಹೌಸ್ ಅಂದ್ಕೊಂಡು ಮನೆ ಕೆಲಸದಲ್ಲಿ ಯಾವಾಗಲೂ ಹೆಲ್ಪ್ ಮಾಡಿ. ಓಕೆ? ಮನೆಯಲ್ಲಿ ಅನಿಸುತ್ತದೆ ಯಾಕೋ ಎಂದು ಆ ಥರ ಎಲ್ಲ ಒಳ್ಳೆ ಸಾಂಗ್ಸ್ ಕೇಳ್ತಿದ್ದಾರೆ ಆಕಾಶವಾಣಿಯಲ್ಲಿ, ಅಂದರೆ ನಮ್ಮ ರೇಡಿಯೋ ಅಲ್ಲಿ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ನೋಡಿ, ನಾನಿಲ್ಲಿ ನನ್ನ ನೆಕ್ಸ್ಟ್ ಪೇಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಿಗೋಸ್ಕರ ಓದ್ತಾ ಇದ್ದೀನಿ. ಇಷ್ಟು ದಪ್ಪ ಬುಕ್ ಅಂತದಿರೋ ಒಂದು ಫುಲ್ PDF ನಾನು ಇದೇನಿಲ್ಲಿದೆ ಬುಕ್ಲೆಟು, ಇದನ್ನು ಮುಗಿಸ್ಬೇಕು. ಅದರ ನಂತರ ನನ್ನ ಹತ್ರ ಒಂದು PDFs ಎವ್ರಿ ASದು ICA ಮಟೀರಿಯಲ್ ಪ್ರೊವೈಡ್ ಮಾಡಿರೋದು PDF ಇದೆ. ಸೊ ಇವಾಗ ಅಬ್ರಿವೇಷನ್ಸ್ ಫುಲ್ ಫಾರ್ಮು AS ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು, ICA ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಓದಿ ಬೋರ್ ಆಗ್ತಾ ಇದೆ. ಅದಕ್ಕೆ ಬನ್ನಿ ನೋಡ್ಕೊಂಡು ಬರೋಣ ಮಮ್ಮಿ ಪಪ್ಪ ಅಕ್ಕ ಆಚೆ ಹಾಲಲ್ಲಿ ಮತ್ತು ಕಿಚನಲ್ಲಿ ಏನು ಮಾಡ್ತಿದ್ದಾರೆ ಅಂತ. ನೋಡಿ, ಇಲ್ಲಿ ಪಾಪ ಮಮ್ಮಿ ಜೊತೆ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ವ್ಯೂ. ಯಾಕಂದರೆ ತುಂಬ ಕಡಿಮೆ ಲಕ್ಕಿ ಚಿಲ್ಡ್ರನ್ ಯಾರಿಗೆ ಇಷ್ಟು ಒಳ್ಳೆ ಪೇರೆಂಟ್ಸ್ ಸಿಗ್ತಾರೆ. ಹಾಗಾಗಿ ನೋಡಿ, ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಓಪನ್ ಮಾಡ್ಬೋದಾ? ವಾ, ಸಂಡೇ ಸ್ಪೆಷಲ್ ಶೆಫ್. ಎಸ್, ನಮ್ಮ ಪರ್ಮನೆಂಟ್ ಶೆಫ್
ಟಾಪ್ ಶೆಫ್ ಇವರು ನೋಡಿ. ಇವ್ರನ್ನ ಯಾರು ಬುಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇವ್ರನ್ನ ಯಾರು ಎಫೋರ್ಡ್ ಮಾಡೋಕ್ಕಾಗಲ್ಲ. ಇದಷ್ಟೇ ನಮ್ಮ ಗುಡ್ ಲಕ್, ಇವ್ರು ನಮಗೆ ಶೆಫ್ ಆಗಿರೋದು. ಆದರೆ ನಾನೇ 24/7 ಎಫೋರ್ಡ್ ಮಾಡ್ಬೋದು. ನಾವು ಇವರಿಗೆ ಕಸ್ಟಮರ್ ಮಾತ್ರ ನಾವು ನೋಡಿ 24/7 ಕಸ್ಟಮರ್ಸ್ ನಮ್ಮನ್ನು ನೀವು ಎಫೋರ್ಡ್ ಮಾಡ್ಬೋದು. ಸೊ ಯಾರಾದರೂ ರೆಸ್ಟೋರೆಂಟ್ಸ್ ನಮ್ಮನ್ನು ಟೇಸ್ಟಿಂಗಿಗೋಸ್ಕರ ಕರಿಬೇಕಂತಿದ್ದೀರಾ ಅಂದರೆ ಪ್ಲೀಸ್ ಕರೀರಿ. ಅಲ್ಲಿ ನೋಡಿ, ಅಲ್ಲಿ ಶೆಫಿನ ಹೆಲ್ಪರ್ ಕೂತಿದ್ದಾರೆ. ಹೆಲ್ಪರ್ ಫುಲ್ ಟೈಮ್ ಹೆಲ್ಪರ್, ಆ್ಯಕ್ಚುಲಿ ಫುಲ್ ಟೈಮ್ ಹಸ್ಬೆಂಡು. ನಾನು ಪಾರ್ಟ್ ಟೈಮ್ ಡಾಟರ್. ఎన్నుగా నీకు వేసి బతుకు చి ఎన్నుగా నువ్వు బతుకుతావు చి ಗಾರ್ಡನಲ್ಲಿ ಫ್ಲವರ್ ಬಂದಿತ್ತು. ದಿಸ್ ಇಸ್ ಇಂಪಾರ್ಟೆಂಟ್. ನಮ್ಮ ಗಾರ್ಡನಲ್ಲಿ ಒಂದಿನ ಅದನ್ನು ತೋರಿಸ್ತೀವಿ ನಿಮಗೆ ನಮ್ಮ ಗಾರ್ಡನ್ ಆಗಿದೆ ಅಂತ. ತುಂಬ ಡೀಪ್ ಅಡಲ್ಟ್ ಡಿಸ್ಕಷನ್ಸ್ ನಡೀತಾ ಇದ್ದಾವೆ ಇಲ್ಲಿ ಎಲ್ಲರೂ. ಮತ್ತೆ ಮಕ್ಕಳು ಮದುವೆ, ಅದರ ಮೊಮ್ಮಕ್ಕಳು, ಅದ್ರಾಗ ಮೊಮ್ಮಕ್ಕಳು, ಇವಾಗ ಹಂಗಿಲ್ಲ, ಬೇರೆ ಹೆಸರು ಮೊಮ್ಮಕ್ಕಳು. ನಂದು ಊಟ ಆಯಿತು. ಇವತ್ತು ನಮ್ಮ ಮನೆಯಲ್ಲಿ ಮಟನ್, ಚಿಕನ್, ಫಿಶ್ ಫ್ರೈ 3 ಸ್ವಲ್ಪ ಮಾಡಿದ್ರು. ಹಾಗಾಗಿ ಅದನ್ನು ತಿಂದೆ. ಅದಾದಮೇಲೆ ಇವಾಗ ನಾನು ಡೆಸರ್ಟಿಗೋಸ್ಕರ ಡಾರ್ಕ್ ಚಾಕ್ಲೇಟ್ ತಿಂದೆ. ಯಾಕಂದರೆ ಸ್ವೀಟ್ ನಾರ್ಮಲ್ ಮಿಲ್ಕ್ ಚಾಕ್ಲೇಟ್ ತುಂಬ ಶುಗರ್ ಇರುತ್ತೆ, ಒಳ್ಳೇದಲ್ಲ ಹೆಲ್ತಿ ಅಂತ ತಿಂದಿಲ್ಲ. ಡಾರ್ಕ್ ಚಾಕ್ಲೇಟ್ ತಿಂದೆ. ಆಲ್ಸೋ ಯಾರು ಕೊಲ್ಯಾಬ್ಸಿಗೋಸ್ಕರ ಹುಡುಕ್ತಾ ಇದ್ದೀರಾ, ಲೈಕ್ ನಿಮಗೆ ಕಂಟೆಂಟ್ ಕ್ರಿಯೇಷನ್ ಕೊಲ್ಯಾಬ್ಸ್ ಬೇಕು ಅಂತ, ನಾನು ಇಲ್ಲೇನು ಬರ್ತಿದ್ದೀನಿ, ಲೈಕ್ ಈ ಬ್ರ್ಯಾಂಡ್ಸಿಂದ ಆ್ಯಕ್ಚುಲಿ ಕಂಪ್ನೀಸಿಂದ ಕೊಲ್ಯಾಬ್ ಸಿಗುತ್ತೆ ಇನ್ಫ್ಲೂಯೆನ್ಸರ್ಸಿಗೆ. ಸೊ ಹಾಗಾಗಿ ಡೆಫಿನೆಟ್ಲಿ ನೀವು ಇವ್ರನ್ನ ವಿಸಿಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ನನಗೆ ಸಿಕ್ಕಿದೆ ಇದರಲ್ಲಿ. ಹಾಗಾಗಿ ಅದೇ ಗ್ಯಾರಂಟಿ ಮೇಲೆ ನಾನು ಹೇಳ್ತಿದ್ದೀನಿ ದಟ್ ಎಸ್ ಇದರಲ್ಲಿ ಕೊಲ್ಯಾಬ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬಾರ್ಟರ್ ಕೊಲ್ಯಾಬ್ರೇಷನ್ಸ್ ಇರುತ್ತೆ. ಪೇಡ್ ಕೊಲ್ಯಾಬ್ರೇಷನಿಗೆ ಸ್ವಲ್ಪ ಕ್ರೈಟೀರಿಯಾಸ್ ಸ್ಟ್ರಿಕ್ಟ್ ಇರುತ್ತೆ. ಜಾಸ್ತಿ ಫಾಲೋವರ್ಸ್ ಇರಬೇಕು, ಮತ್ತು ನೀವು ಪ್ರಾಡಕ್ಟು ಬೈ ಮಾಡಬೇಕು. ಅವರು 60 ಡೇಸ್ ಇಲ್ಲ 90 ಡೇಸ್ ಆದಮೇಲೆ ರೀಇಂಬರ್ಸ್ ಮಾಡ್ತಾರೆ. ಹಾಗಾಗಿ ಈ ಕಡೆ ನೀವು ಈ ಪ್ಲೇಸಸಲ್ಲಿ ಹೋಗಿ ನೀವು ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಕೊಲ್ಯಾಬ್ ಸಿಗುತ್ತೆ. ನನಗೆ ಒಂದು ಕ್ವೆಶನ್ ಬಂದಿರುತ್ತೆ, ನಾನೇನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಸಜೆಸ್ಟ್ ಮಾಡಿದ್ದೀನಿ. ಲೆಟ್ಸ್ ಹೈಫೆನ್ದು ಮತ್ತು ಡರ್ಮವೈಫ್ದು. ಅವು ಯುನಿಸೆಕ್ಸಾ, ಮೇಲ್ ಫೀಮೇಲ್ ಇಬ್ಬರು ಯೂಸ್ ಮಾಡ್ಬೋದಾ ಅಂತ. ಎಸ್, ಡೆಫಿನೆಟ್ಲಿ ಅದನ್ನು ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಇಬ್ಬರು ಯೂಸ್ ಮಾಡ್ಬೋದು. ಇಟ್ ಈಸ್ ಕಾಮನ್ ಫಾರ್ ಬೋತ್. ಹಾಗಾಗಿ ಆ್ಯಂಡ್ ಜಸ್ಟ್ ಸ್ಕಿನ್ ಟೈಪ್ ಬಗ್ಗೆ ಸೆನ್ಸಿಟಿವ್ ಇರುತ್ತೆ ಲೆಟ್ಸ್ ಹೈಫೆನ್ ಪ್ರಾಡಕ್ಟ್ಸ್. ಸೊ ನೀವು ಸ್ವಲ್ಪ ಪ್ರಾಡಕ್ಟನ್ನು ಫಸ್ಟ್ ನಿಮ್ಮ ಹ್ಯಾಂಡ್ ಮೇಲೆ ಹಚ್ಕೊಂಡ್ಬಿಟ್ಟು ಟೆಸ್ಟ್ ಮಾಡಿ ಲೆಟ್ಸ್ ಹೈಫೆನ್ ಪ್ರಾಡಕ್ಟ್ಸ್ ಮಾತ್ರ. ಸೊ ದ್ಯಾಟ್ ಅದು ನಿಮಗೆ ಸೂಟ್ ಆಯ್ತಂದರೆ ನೀವು ನಿಮ್ಮ ಫೇಸ್ ಮೇಲೆ ಅದನ್ನು ಅಪ್ಲೈ ಮಾಡ್ಬೋದು. ಅದೇ ನ್ಯೂಟ್ರಿಡಮ್ ಪ್ರಾಡಕ್ಟ್ಸ್ ಡೆಫಿನೆಟ್ಲಿ ಅದು ಫುಲ್ ಪ್ರೂಫ್ ಇದೆ, ಆಲ್ ಕೈಂಡ್ಸ್ ಆಫ್ ಸ್ಕಿನ್ ಟೈಪ್ಸಿಗೆ ಸೂಟ್ ಆಗುತ್ತೆ. ಸೊ ಐ ಹೋಪ್ ಈ ಕ್ವೆಶನ್ ಕೇಳಿದವರಿಗೆ ಅವ್ರ ಆನ್ಸರ್ ಸಿಕ್ತು. ಮನೇಲೆಲ್ಲರೂ ಒಂದು ಮೂವಿ ನೋಡ್ತಿದ್ದಾರೆ. ಒಂದು ಹೊಸ ಮೂವಿ ಬಂದಿದೆ, ಲೈಕ್ 2026 ಇದೇ ವರ್ಷ ರಿಲೀಸ್ ಆಗಿರೋದು. ಅದರ ಹೆಸರು ಹನಿ ಅಂತ, ತೆಲುಗು ಮೂವಿ. ಅದನ್ನು ನಾವು ಕನ್ನಡದಲ್ಲಿ ನೋಡ್ತಿದ್ವಿ ಪ್ರೈಮಲ್ಲಿ. ಅದು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಇದೆ ಆ ಮೂವಿಯಲ್ಲಿ. ನನಗೆ ನೋಡಿದ್ರೆ ಜನರಲಿ ಸ್ವಲ್ಪ ಡಿಸ್ಟರ್ಬಿಂಗ್ ಆಗುತ್ತೆ, ಹಾಗಾಗಿ ನಾನು ನೋಡ್ತಿದ್ದಿಲ್ಲ. ಸೊ ಆ ಟೈಮಲ್ಲಿ ನಾನು ನಂದು ಇದು ಜೆಮಿನೈ ಎಡಿಟ್ ಮಾಡಿದ್ದೀನಿ. कौन है ये लोग? कहाँ से आते हैं? ಇವಾಗ ಒಂದು ಗೇಮ್ ಆಡ್ತಾ ಇದ್ದೀವಿ. ಇಟ್ಸ್ ಕಾಲ್ಡ್ ಬಿಸ್ನೆಸ್ ಗೇಮ್. ಸೊ ಇದು ನಮ್ಮ ಬ್ರದರ್ ಯಾವಾಗಲೂ ಹಿಂಗೆ ಇರ್ತಾರೆ. ಇದು ನಮ್ಮ ಬ್ರದರ್ ಹೀಗೆ ಇರುತ್ತೆ. ಈ ಗೇಮ್ ಈ ಥರ ಇದೆ. ಬ್ಲಾಗರ್ ಮತ್ತು ನಿಮ್ಮನ್ನೇನು ತೋರಿಸ್ತಿಲ್ಲ ನಾನು. ನಮ್ಮ ಮಮ್ಮಿಯಲ್ಲಿ ವಿಕ್ಟ್ರಿ ತೋರಿಸ್ತಾ ಇದ್ದಾರೆ. ಸೊ ವಿಕ್ಟ್ರಿ ಏ. ಹಾಂ ಡ್ಯಾಡಿ ನೀವು ಮಾಡ್ತೀರಾ? ವಿಕ್ಟ್ರಿ ಹೋಗ್ತಾ ಇದ್ದೀನಿ. ಯಾರು ವಿನ್ ಆದ್ರು ಅಂತ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್ಡ್. ಹಾಯ್, ಐ ಆಮ್ ಬ್ಯಾಕ್. ಗೇಮಲ್ಲಿ ನಾನೇ ಗೆದ್ದೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಮತ್ತು ಇವತ್ತಿನ ಡೇ ಇಲ್ಲಿಗೆ ಮುಗೀತು. ನಾನು ಊಟ ಮಾಡಿಬಿಟ್ಟು ಸ್ವಲ್ಪ ಟಿ ವಿ ನೋಡಿ ಮಲ್ಕೊಂಡ್ಬಿಡ್ತೀನಿ. ಕೊಲ್ಯಾಬ್ ವೆಬ್ಸೈಟ್ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿದೆ. ಮತ್ತು ನಾವೇನು ಬೋರ್ಡ್ ಗೇಮ್ ಆಡ್ತಿದ್ವಿ ಅದರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಹಾಗಾಗಿ ನಿಮಗೆ ಆ ಗೇಮ್ ಪರ್ಚೇಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಅಥವಾ ಕೊಲ್ಯಾಬ್ಸಿಂದು ವೆಬ್ಸೈಟನ್ನು ನೀವು ಫರ್ದರ್ ಎಕ್ಸ್ಪ್ಲೋರ್ ಮಾಡಿ ಅಪ್ಲೈ ಮಾಡಬೇಕು ಅಂದರೆ ಅದಕ್ಕೋಸ್ಕರ ನೀವು ಡಿಸ್ಕ್ರಿಪ್ಷನ್ ನೋಡಿ. ಐ ಹೋಪ್ ದ್ಯಾಟ್ ಯು ಎಂಜಾಯ್ ಟುಡೇಸ್ ವ್ಲಾಗ್. ಮತ್ತು ನಿಮ್ಮ ಆರೋಗ್ಯ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರ್ರಿ. ಆ್ಯಂಡ್ ಮತ್ತೆ ನಾಳೆ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.